ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಇಲಿಯಾ. ಇವತ್ತು ಸೂಪರ್ ಹೆಲ್ದಿಯಾಗಿರುವಂಥ ಪಾಯಸನ ತೋರಿಸ್ತಾ ಇದ್ದೀನಿ. ಐರನ್ನು ಕ್ಯಾಲ್ಶಿಯಮ್ಮು ಎಲ್ಲ ಇರುವಂಥ ಹೆಲ್ದಿ ಪಾಯಸನ ತೋರಿಸ್ತಾ ಇದ್ದೀನಿ. ಇದನ್ನು ತಿಂದರೆ ನಮಗೆ ರಕ್ತಹೀನತೆ ಆಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ನಮಗೆ ರಕ್ತಹೀನತೆ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಸರಿ ಮಾಡಿಕೊಡುತ್ತೆ. ಅಂಥ ಒಂದು ಸೂಪರ್ ಪಾಯಸ ಇದು ನಾವು ಮನೆಯಲ್ಲೇ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಈಸಿಯಾಗಿ ನಾನು ಒಂದು ಟೀ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದನ್ನು ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಫಸ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ. ಸ್ವಲ್ಪ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಸಿಹಿಗೆ. ಈಗ ಇದಕ್ಕೆ ಬಂದು 1/4 ಕಪ್ಪಷ್ಟು ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಯಾವುದೇ ರೀತಿಯಂಥ ಪಾಕ ಬರೋ ಅವಶ್ಯಕತೆ ಇಲ್ಲ. ನಮಗೆ ಬೆಲ್ಲದಲ್ಲಿ ಕಸ ಇರುತ್ತಲ್ಲ, ಹಾಗಾಗಿ ಅದನ್ನು ಬೇರ್ಪಡಿಸೋದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇರೋದು. ಸ್ವೀಟ್ಗೆ ಈ ರೀತಿ ಬೆಲ್ಲ ಕರಗ್ತಾ ಇದೆ ನೋಡಿ. ಈ ರೀತಿ ಒಂದು ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಸ್ವಲ್ಪ ಕರಗಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಂಡು ಈಗ ಬೆಲ್ಲ ಕರಗಿದೆ. ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ತುಂಬ ಈಸಿ ಮಾಡ್ಬೋದು ಈ ಪಾಯಸನ. ಈಸಿಯಾಗಿ ನೀವೇ ಕೂಡ ಟ್ರೈ ಮಾಡ್ಬೋದು. 4 ಕಪ್ಪಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ಸಬ್ಬಕ್ಕಿ ಮತ್ತು ಪೂಲ್ ಮಖಾನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಈಗ 4 ಕಪ್ಪಷ್ಟು ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಕಂಡೆನ್ಸ್ ಮಿಲ್ಕ್ ಅದು ಸೇರಿಸ್ಕೋಬೋದು. ನಿಮ್ಮ ಹತ್ರ ಯಾವ ಹಾಲಿದೆ ಆ ಹಾಲನ್ನ ಸೇರಿಸ್ಕೊಳ್ಳಿ. 4 ಕಪ್ಪಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಈಗ 4 ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ಕುದಿಯೋವರೆಗೂ ನಾವು ಬಂದು ಒಂದು ಮಿಕ್ಸರ್ ಜಾರ್ಗೆ ನಾನು ಬಂದು 8 ಬಾದಾಮಿ 10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. 10 ಬಾದಾಮಿ 8 ಗೋಡಂಬಿನ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಎಷ್ಟು ಪುಡಿ ಆಗುತ್ತೋ ಅಷ್ಟನ್ನ ನಾವು ಮಿಕ್ಸಿಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಸ್ವಲ್ಪ ಪುಡಿ ಆಗೋವರೆಗೂ ರುಬ್ಕೊಳ್ಳೋಣ. ಈಗ ಹಾಲು ಕೂಡ ಕಾಯ್ದಿದೆ. ಚೆನ್ನಾಗಿ ಹಾಲು ಉಕ್ಕಿ ಕುದಿಬೇಕು. ಅಂಥ ಸಮಯದಲ್ಲಿ ನಾವು 1 ರಿಂದ 2 ಅವರ್ ನಾವು ನೆನೆಸ್ಕೊಂಡಿರೋಂಥ ಸಬ್ಬಕ್ಕಿನ ನಾವು ಇದರಲ್ಲಿ ಸೇರಿಸ್ತಾ ಇದ್ದೀವಿ. ಸಬ್ಬಕ್ಕಿ ನೀವು 1 ಅವರ್ ಮುಂಚೆ ಪಾಯಸ ಮಾಡೋದಕ್ಕಿಂತ 1 ಅವರ್ ಮುಂಚೆ 1 ಅವರ್ ಆದರೂ ನೆನಿಬೇಕು. ಇಲ್ಲಾಂದರೆ 2 ಅವರ್ ಆದರೂ ನೆನೆಸಿ. ನಾನು 2 ಅವರ್ ನೆನೆಸಿದ್ದೀನಿ. ಸಬ್ಬಕ್ಕಿ ಚೆನ್ನಾಗಿ ಮೆತ್ತಗಾಗಿರುವಾಗ ನಮಗೆ ಪಾಯಸನ ಮಾಡ್ಕೊಳ್ಳೋಕ್ಕಾಗುತ್ತೆ. ಈಗ ಸಬ್ಬಕ್ಕಿನ ಮಾತ್ರ ಸೇರಿಸ್ತಾ ಇದ್ದೀನಿ, ನೀರನ್ನ ಸೇರಿಸ್ತಾ ಇಲ್ಲ. ಈ ಪಾಯಸನ ನಾವು ಬಂದು ವಾರಕ್ಕೆ ಒಮ್ಮೆ ಇಲ್ಲ ವಾರದಲ್ಲಿ 2 ಸಾರಿ ನಾವು ಈ ಪಾಯಸನ ಮಾಡ್ಕೊಳ್ಳಿ. ತುಂಬ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ನಮಗೆ ಐರನ್ ಕಂಟೆಂಟು, ಕ್ಯಾಲ್ಶಿಯಮ್ಮು ಎಲ್ಲನೂ ಕೂಡ ಸಿಗುತ್ತೆ. ಮೂಳೆಗಳು ಗಟ್ಟಿಯಾಗುತ್ತೆ. ಎಲ್ಲದಕ್ಕೂ ಬೆನಿಫಿಟ್ಸ್ ಇದೆ ಪಾಯಸ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ ಗೋಡಂಬಿ ದ್ರಾಕ್ಷಿನ ನಾನು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲನೂ ಕೂಡ ಹುರ್ಕೊಬೋದು. ನಾನು ಗೋಡಂಬಿ ದ್ರಾಕ್ಷಿನ ಮಾತ್ರ ಹುರ್ಕೊತಾ ಇದ್ದೀನಿ. ಇದು ತುಂಬ ಬೆನಿಫಿಟ್ಸ್ ಇದೆ ಈ ಪಾಯಸನ. ಯಾವಾಗೂ ಒಂದೇ ಥರ ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ಈ ಥರ ಎಲ್ಲ ತಿಂದು ಬೇಜಾರಾಗಿದ್ದರೆ ಹೆಲ್ದಿಯಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಈ ಪಾಯಸನ ಮಾಡಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕೊಡಿ. ನೀವು ಕೂಡ ತಿನ್ಬೋದು. ಈ ವಯಸ್ಸು, ಸಣ್ಣ ವಯಸ್ಸು, ದೊಡ್ಡ ವಯಸ್ಸು ಪ್ರತಿಯೊಬ್ಬರು ತಿನ್ಬೋದು. ಅಷ್ಟು ಚೆನ್ನಾಗಿರುವಂಥ ಪಾಯಸ ಇದು. ನಾನಂತೂ ನನ್ನ ಮಕ್ಕಳಿಗೆ ವೀಕ್ಲಿ 1 ಟೈಮ್ ಆದರೂ ಈ ಪಾಯಸನ ಮಾಡಿ ಕೊಡೋಣ ಅಂತ ಯಾವಾಗಲೂ ಪ್ರಿಪೇರ್ ಮಾಡಿ ಕೊಡ್ತಾ ಇರ್ತೀನಿ. ನನ್ನ ಮಕ್ಕಳಂತೂ ಪೂಲ್ ಮಖಾನ ಆಗಿರ್ಬೋದು, ಸಬ್ಬಕ್ಕಿ ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ತಿಂತಾರೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿ ಕೊಡಿ. ನೋಡಿ, ಪೂಲ್ ಮಖಾನ ಅಂತಾರೆ, ಇದು ತಾವರೆ ಬೀಜ ಅಂತಾರಲ್ಲ ಅದು. ಶುಗರು, ಡಯಾಬಿಟಿಸ್, ಯಾರ್ಯಾರಿಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸು, PCOD, ಐರನ್ ಕಂಟೆಂಟ್ ಕಡಿಮೆ ಇರುವಂಥದ್ದು, ಈ ಥರ ಏನೇ ಸಮಸ್ಯೆ ಆದರೂ ಕೂಡ ಪೂಲ್ ಮಖಾನ ಅದರೆಲ್ಲ ಕಡಿಮೆ ಮಾಡಿ ಸರಿ ಮಾಡ್ಕೊಡುವಂಥದ್ದು. ಪೂಲ್ ಮಖಾನ ನೀವು ಡ್ರೈ ಫ್ರೂಟ್ಸ್ ಥರ ಮಕ್ಕಳಿಗೆ ಡೈಲಿನೂ ಕೂಡ ಕುರ್ಕುರೆ ಇವೆಲ್ಲ ಕೊಡೋದ್ರ ಬದಲು ಈ ಥರ ಪೂಲ್ ಮಖಾನನ ತುಪ್ಪದಲ್ಲಿ ಹುರಿದ್ಬಿಟ್ಟು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಕೊಟ್ಟರೆ ಚೆನ್ನಾಗಿ ಮಕ್ಕಳು ಗರ್ಗರಿಯಾಗಿ ತಿಂತಾರೆ. ಇವಾಗ ಗರ್ಗರಿ ಆಗೋ ರೀತಿ ನಾನು ಪೂಲ್ ಮಖಾನ ಹುರ್ಕೊತಾ ಇದ್ದೀನಿ. ನೋಡಿ, ಪೂಲ್ ಮಖಾನ ಸ್ವಲ್ಪ ಗರಿ ಅನಿಸ್ಬೇಕು. ಪ್ರೆಸ್ ಮಾಡಿದ ತಕ್ಷಣ ಹೊಡಿಬೇಕು. ಅಲ್ಲಿಗಂಟ ನಿಧಾನಕ್ಕೆ ಲೋ ಫ್ಲೇಮ್ ಮೇಲೆ ನಾನು ಪೂಲ್ ಮಖಾನ ನಾವು ಹುರ್ಕೊತಾ ಇದ್ದೀನಿ. ಈಗ ಪೂಲ್ ಮಖಾನ ಹುರಿದು ಎತ್ತಿಟ್ಕೊಂಡು ಪಾತ್ರೆನ ಇಟ್ಕೊಂಡು ಚೆನ್ನಾಗಿ ಹಾಲಲ್ಲಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಕುದ್ದಿದೆ, ನೀವು ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ಕುದೀತಾ ಇರೋಂಥ ಒಂದು 5 ರಿಂದ 5 ನಿಮಿಷ ಕುದಿಸ್ಕೊಳ್ಳಿದ್ದು. ನೀವು ಬಾದಾಮ್ ಪೌಡ್ರ್ ಸಿಕ್ಕಿದ್ರೂ ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಬಾದಾಮ್ ಪೌಡ್ರಿಲ್ಲ, ಹಾಗಾಗಿ ನಾನು ಮನೇಲೇ ಬಾದಾಮಿ ಮತ್ತು ಗೋಡಂಬಿನ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಪಾಯಸ ಸ್ವಲ್ಪ ತಿಕ್ಕಾಗಿ ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ. ಚೆನ್ನಾಗಿ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಇವಾಗ ಗಂಟಾಗೋ ಸಾಧ್ಯತೆಗಳಿರುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡು ಸೌಟಲ್ಲಿ ತಿರುಗಿಸ್ತಾನೆ ಇರಿ. ಇಲ್ಲಾಂದರೆ ನೀವು ಪೌಡರ್ನು ಕೂಡ ಯೂಸ್ ಮಾಡ್ಕೊಬೋದು. ಗಂಟಾಗೋದಿಲ್ಲ. ನಾವು ತಿರುಗಿಸ್ತಾನೇ ಇರಬೇಕು. ಐ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ತಾ ಗಂಟೆಲ್ಲ ಹೊಡೆದು ಚೆನ್ನಾಗಿ ಪಾಯಸದಲ್ಲಿ ಬಾದಾಮಿ ಗೋಡಂಬಿ ಮಿಕ್ಸ್ ಆಗುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ಬಂದು ನಾನು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಬಂದು ಇವಾಗ ಬಾದಾಮಿ ಗೋಡಂಬಿ ಆಗಿರ್ಬೋದು, ಪೂಲ್ ಮಖಾನ ಆಗಿರ್ಬೋದು, ಸ್ಟವ್ ಆಫ್ ಮಾಡಿ ಅದನ್ನೆಲ್ಲನೂ ಕೂಡ ಸೇರಿಸ್ಕೊಳ್ಳಿ. ಈಗ ನೋಡಿ, ಎಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಪಾಯಸಕ್ಕೆ.
ಇದಕ್ಕೇನು ನಾವು ಆಫ್ ಮಾಡಿಕೊಂಡೇ ಸೇರಿಸ್ಕೋಬೇಕು, ಯಾಕಂದರೆ ಏನಿಲ್ಲ ಬಿಸಿಲೇ ಪೂಲ್ ಮಖಾನ ಮೆತ್ತಗೆ ಆಗುತ್ತೆ, ಹಾಗಾಗಿ ಆಫ್ ಮಾಡಿ ಸೇರಿಸ್ಕೊಳ್ಳಿ, ಅದನ್ನೇನು ಕುದಿಸೋ ಅವಶ್ಯಕತೆ ಇಲ್ಲ. ಈಗ ಗೋಡಂಬಿ ಬಾದಾಮಿನೂ ಕೂಡ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಾವು ಬೆಲ್ಲದ ಸಿರಪ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಸಿರಪ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಎಲ್ಲನೂ ಕೂಡ ನಿಧಾನಕ್ಕೆ ಈ ಥರ ಶೋಧಿಸ್ಕೊತಾ ಇದ್ದೀವಿ. ಎಷ್ಟು ಕಸ ಇದ್ರೂ ಕೂಡ ಈ ಶೋಧಿಸೋದ್ರಿಂದ ನಮಗೆ ಎಲ್ಲನೂ ಕೂಡ ಬಂದುಬಿಡುತ್ತೆ. ಅದರಲ್ಲಿ ಗಲೀಜಿದ್ರೆ ಬೆಲ್ಲದಲ್ಲಿ ಏನೇ ಗಲೀಜಿದ್ರೂ ಕೂಡ ಹೊರಗಡೆ ತೆಗಿಬೋದು ಅಂತೇಳಿ ಅಷ್ಟೇ ಇದನ್ನು ಸೇರಿಸ್ಕೊತಾ ಇರೋಂಥದ್ದು. ಈಗ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಶುಗರ್ ಬಳಸಿದ್ರೆ ನಮಗೆ ಡಯಾಬಿಟಿಸು ಅದೆಲ್ಲನೂ ಕೂಡ ಬರುತ್ತೆ, ಅನ್ಹೆಲ್ದಿ ಆಗುತ್ತೆ. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಈ ರೀತಿ ಬೆಲ್ಲನ ಸೇರಿಸಿ ಪಾಯಸನ ಮಾಡಿಕೊಡಿ. ಹೆಲ್ದಿಯಾಗಿರುವಂಥ ಬೆಸ್ಟು ಪಾಯಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಗಲೀಜು ಬಂದಿದೆ ಅಂತೇಳಿ ಬೆಲ್ಲದಲ್ಲಿ, ಹಾಗಾಗಿ ಈ ಥರ ಶೋಧಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಶೋಧಿಸ್ಕೊಂಡು ಪಾಯಸನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಪಾಯಸ ತುಂಬ ಹೆಲ್ದಿಯಾಗಿ ರೆಡಿಯಾಗಿದೆ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂದರೆ. ತುಂಬ ಬೆನಿಫಿಟ್ಸ್ ಇದೆ ಪಾಯಸದಲ್ಲಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಸರಿ ಮಾಡುತ್ತೆ, ಬೆನ್ನು ನೋವು, ಮೂಳೆ ಗಟ್ಟಿಪಡಿಸುತ್ತೆ, ಮತ್ತು ಏನೇ ಒಂದು ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಎಲ್ಲನೂ ಕೂಡ ಸರಿ ಮಾಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೆನ್ನು ಬರ್ತಿತ್ತು, ಈ ರೀತಿ ಪಾಯಸ ಎಲ್ಲ ತಿಂದಿದ್ದಕ್ಕೆ ಪಟ್ಟಂತ 100% ಕಡಿಮೆ ಆಗಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋಂಥದ್ದು. ಈಗ ನೋಡಿ ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿದೆ ಸರ್ವ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ವಯಸ್ಸಾಗಿರೋರಿಗೆ ಎಲ್ಲರಿಗೂ ಕೂಡ ಈ ಥರ ಪಾಯಸ ಮಾಡಿಕೊಡಿ. ಹೆಲ್ದಿಯಾಗಿರೋದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ ಈ ಪಾಯಸ. ವಾರದಲ್ಲಿ 1-2 ಸಾರಿನಾದರೂ ಟ್ರೈ ಮಾಡಿ, ಇಲ್ಲ 1 ಸಾರಿನಾದರೂ ಟ್ರೈ ಮಾಡಿ. ಒಂದು ಸಾರಿ ಟ್ರೈ ಮಾಡಿ ಏನು ಅನಿಸ್ತು ಅಂತ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಲಕ್ಷ್ಮೀ ನಿಯರ್ ಚಾನಲಲ್ಲಿ ಹೀಗೆ ರೆಸಿಪೀಸ್ಗಳನ್ನ, ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ತೋರಿಸ್ತಾ ಇರ್ತೀನಿ. ನನ್ನ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ, ನನ್ನ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನನ್ನ ಮಗಳು ಸ್ವಲ್ಪ ಶುಗರ್ ಜಾಸ್ತಿ ತಿಂತಾಳೆ, ಸ್ವೀಟ್ ಜಾಸ್ತಿ ತಿಂತಾಳೆ, ಹಾಗಾಗಿ ಬೆಲ್ಲದ ಸಿರಪ್ನ ಸೇರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ಪಾಯಸನ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಲಕ್ಷ್ಮೀ ನಿಲಯ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.